ಇನ್ನು LPG CNG ಗ್ಯಾಸ್ ದರದಲ್ಲಿ ಬಿಗ್ ಚೇಂಜ್ ಆಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಕ್ಯಾಬ್ ಚಾಲಕರಿಗೆ ಹೊಡೆತ ಬೀಳುವಂತಹ ಸಾಧ್ಯತೆಗಳು. ಚಾಲಕರಿಗಷ್ಟೇ ಅಲ್ಲ, ಜನಸಾಮಾನ್ಯರ ಮೇಲೂ ಕೂಡ ಹೊರೆ ಬೀಳುವಂತಹ ಸಾಧ್ಯತೆಗಳಿದೆ. ಮೊನ್ನೆ 59 ರೂಪಾಯಿ ಇದ್ದಂತಹ ಕೆಜಿ LPG ಈಗ 85 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು 3 ದಿನದ ಅಂತರದಲ್ಲಿ ಆಗಿರುವಂತಹ ವ್ಯತ್ಯಾಸ. LPG ದರ ಏರಿಕೆಗೆ ಪ್ರಯಾಣಿಕರಿಂದ ಹೆಚ್ಚು ದರ ವಸೂಲಿ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಯುದ್ಧದ ಎಫೆಕ್ಟ್ ಇದೀಗ ಆಟೋ ಕ್ಯಾಬ್ ಚಾಲಕರಿಗೆ ಭಾರಿ ಹೊಡೆತ ಬೀಳ್ತಾ ಇದೆ. CNG ಗ್ಯಾಸ್ ದರದಲ್ಲೂ ಕೂಡ ಬಿಗ್ ಚೇಂಜ್. ಚಾಲಕರಿಗಷ್ಟೇ ಅಲ್ಲ, ಜನಸಾಮಾನ್ಯರ ಮೇಲೂ ಕೂಡ ಹೊರೆ ಬೀಳ್ತಾ ಇದೆ. 59 ರೂಪಾಯಿ ಇದ್ದಂತಹ LPG 69.74ಕ್ಕೆ ಏರಿಕೆ. ಈಗ ಮತ್ತೆ LPG ದರದಲ್ಲಿ ಭಾರಿ ಚೇಂಜಸ್ ಆಗಿರುವಂಥದ್ದು ಯುದ್ಧದ ಎಫೆಕ್ಟ್ನಿಂದಾಗಿ. ಈ 2 ಡೇಸ್ ಗ್ಯಾಪ್ ಅಲ್ಲಿ ಆಗಿರುವಂತಹ ಬದಲಾವಣೆ, ಭಾರಿ ಏರಿಕೆಯನ್ನ ಕಂಡಿರುವಂಥದ್ದು. 85 ರೂಪಾಯಿ ತಲುಪಿದೆ ಆಟೋ LPG ಇದೀಗ. 2 ದಿನದ ಅಂತರದಲ್ಲಿ 25 ರೂಪಾಯಿ ಏರಿಕೆಯನ್ನ ಕಂಡಿರುವಂಥದ್ದು. ಜನಸಾಮಾನ್ಯರ ಮೇಲೂ ಕೂಡ ಇದು ಹೊಡೆತವನ್ನ ಬೀಳ್ತಾ ಇದೆ. 59 ರೂಪಾಯಿ ಇದ್ದಂತಹ LPG 69.7 ಇಷ್ಟಕ್ಕೆ ಏರಿಕೆ ಆಗಿದೆ. 2 ದಿನದ ಅಂತರದಲ್ಲಿ ಆಗಿರುವಂತಹ ಬದಲಾವಣೆ ಯುದ್ಧದ ಎಫೆಕ್ಟ್ನಿಂದಾಗಿ. ಆಟೋ ಕ್ಯಾಬ್ ಚಾಲಕರಿಗೆ ಹೊಡೆತ, ಜೊತೆಗೆ ಜನಸಾಮಾನ್ಯರ ಮೇಲೂ ಕೂಡ ಬರೆ ಬಿದ್ದಿರುವಂಥದ್ದು. ಅನಿವಾರ್ಯವಾಗಿ ಮೀಟರ್ಗಿಂತ ಹೆಚ್ಚಿನ ಹಣಕ್ಕೆ ಬೇಡಿಕೆಯನ್ನ ಇಟ್ಟೇ ಇಡ್ತಾರೆ. ನಾರ್ಮಲ್ ಡೇಸ್ಗಳಲ್ಲೇ ಮೀಟರ್ಗಿಂತ ಹೆಚ್ಚಿನ ಬೆಲೆಗೆ ಬೇಡಿಕೆಯನ್ನ ಇಡುವಂಥದ್ದು ಉಂಟು. ಸೊ ಅಂಥದ್ರಲ್ಲಿ ಈ ರೀತಿಯಾಗಿ ಬದಲಾವಣೆಗಳು, ಬೆಲೆ ಏರಿಕೆ, ಯುದ್ಧದ ಎಫೆಕ್ಟ್ ತಟ್ಟು ಅಂತ ಹೇಳಿದ್ರೆ ಸಿಲಿಂಡರ್ ಗ್ಯಾಸ್ಗೆ ಆಬ್ವಿಯಸ್ಲಿ ಮೀಟರ್ ಬೆಲೆ ಏನಿದೆ ಅದಕ್ಕಿಂತ ಜಾಸ್ತಿ ಬೆಲೆಯನ್ನ ಮುಂದಿಡೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಫೈನಲಿ ಇಲ್ಲಿ ಸಫರ್ ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರು. 85 ರೂಪಾಯಿ ತಲುಪಿದೆ ಫೈನಲಿ ಆಟೋ LPG ದರ. 2 ಡೇಸ್ ಗ್ಯಾಪ್ ಅಲ್ಲಿ ಆಗಿರುವಂತಹ ಬೆಲೆ ಏರಿಕೆ 25 ರೂಪೀಸ್. ಅದು ಸಾಮಾನ್ಯ ಜನರಿಗೆ 25 ರೂಪಾಯಿ ಕೂಡ, 25 ರೂಪಾಯಿ ಅಲ್ಲ, 1 ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಂತಾನೆ ಇಲ್ಲಿ ಕಂಪ್ಲೀಟ್ ಸಂಬಳನೇ ಹೋದ್ರೆ ಮನೆಯಿಂದ ಹೊರಗೆ ಬರೋಕ್ಕೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿಜಕ್ಕೂ ಇವತ್ತಲ್ಲ ನಾಳೆ ನಿರ್ಮಾಣ ಆಗುತ್ತೆ. ಯುದ್ಧದ ಎಫೆಕ್ಟ್ ಇದೇ ರೀತಿಯಾಗಿ ತಟ್ಟಿದ್ರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ.